ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಸಕ್ಕದಾಗಿತ್ತು ಸಾಂಗ್ಸ್ ಎಲ್ಲ. ನಾನು ರಾಗಿಣಿ ಆಕ್ಟ್ ಮಾಡ್ಯಾಳೆ ಅಂತಾನೆ ಗೊತ್ತಿರ್ಲಿಲ್ವೋ. ಏನೇ ಆಗಿಲ್ಲ, ಅವಳು ತುಂಬಾ ಮುದ್ದ ಕಾಣಿಸ್ತಿದ್ಲು, ಗ್ಲಾಮರಸ್ ಆಗಿ. ನೀನು ಸಣ್ಣ ಆಗ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ವಿಜಯ್ ಪ್ರಕಾಶ್ ಹಾಡನ್ನ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಮ್ಗೆ ತೋರಿಸಿದ್ದು, ಇಡೀ ಅವನ ಸಂಗೀತದ ಟೀಮ್ ಜೊತೆ. ಅದು ನಾನು ಪ್ರೊಡ್ಯೂಸರ್ ಹತ್ರ ಕೇಳ್ತಿದ್ದೆ, ಇದು ಯಾವಾಗ ಇದೆ, ಇದು ಸಿನಿಮಾದಲ್ಲಿ ಇದೆಯಾ ಈ ತರ ಅಂತೇಳಿ. ವಿಜಯ್ ಪ್ರಕಾಶ್ ರವರು, ನಮ್ಮ ಕ್ಯಾಮ್ರಾಮನ್ ವಿಶ್ವಜಿತ್ ರಾವ್ ಅವರು ಅವ್ರ ಲಿರಿಕ್ಸ್ ಬರ್ದಿರೋದು ಆ ಹಾಡು. ಆ ಹಾಡನ್ನ ಹಾಡಾದ್ಮೇಲೆ, ರೆಕಾರ್ಡ್ ಆದ್ಮೇಲೆ, ಆ ಹಾಡನ್ನ ವಿಜಯ್ ಪ್ರಕಾಶ್ ಅವರು ಬಹಳ ಇಷ್ಟಪಟ್ಟು, ದಯವಿಟ್ಟು ಈ ತರ ನಾನೊಂದು ಪಿಕ್ಚರೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ವಿಜಯನೇ ಮಾಡಿರೋ ಹಾಡಂತದ್ದು. ಥ್ಯಾಂಕ್ ಯು ಸೋ ಮಚ್ ವಿಜಯ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚಂದ ಅನ್ನಿಸ್ತಿತ್ತು ಅಂದ್ರೆ, ಒಬ್ಬ ಗಾಯಕ ಕಲಾವಿದನನ್ನ ನಾವು ಸ್ಕ್ರೀನ್ ಮೇಲೆ ಬೆಳ್ಳಿ ತೆರೆ ಮೇಲೆ ನೋಡಿದ್ದು ಮತ್ತೆ ಅವ್ರ ಜೊತೆ, ಅವರ ಟೀಮ್ ಜೊತೆ ನೋಡಿದ್ದು ಸಖತ್ತಾಗಿತ್ತು. ಆ ಪಿಕ್ಚರೈಸೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹಾಡು, ನನಗೆ ಅರ್ಚನಾ ಯಾವಾಗ್ಲೂ ನೀನ್ ಬಹಳ ಸ್ಪೆಷಲ್ ಕಂದ. ಯಾಕೆಂತಂದ್ರೆ ಒಂದು ಹೆಣ್ಮಗಳು ಅಂದ್ರೆ ಒಂದು ಹೀರೋಯಿನ್ ಅಂದ ತಕ್ಷಣ ಈಗಿನ ಕಾಲದಲ್ಲಿ ಅದಕ್ಕೊಂದು ಬೇರೆನೇ ಇದೆ. 0 ಸೈಜಿಂದ ಹಿಡಿದು ಹಲ್ಲುಗಳು ದಾಳಿಂಬೆ ಹಣ್ಣು ಅಂತ ಎಲ್ಲ ಹಿಡಿದು, ಕಣ್ಣುಗಳು ಕಮಲದಂತೆ ಇರಬೇಕು ಅಂತ ಹೇಳಿ, ಕೆನ್ನೆಗಳು, ಅದು ಯಾವುದೂ ಅಲ್ಲ ನೀನು. ಇಲ್ಲ ಇಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅದು ಯಾವುದೂ ಅಲ್ಲದಿರುವುದರಿಂದ ನೀನು ಸ್ಪೆಷಲ್. ನೀನು ಯು ಆರ್ ಸ್ಪೆಷಲ್ ಬಿಕಾಸ್ ಆಫ್ ದ್ಯಾಟ್. ಅದರ್ವೈಸ್ ನಾವು ತುಂಬಾ ಸಿನಿಮಾಗಳು ಇತ್ತೀಚೆಗೆ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲಾ ಹೆಣ್ಮಕ್ಳು ಪಾಪ ಒಂದೇ ತರ ಕಾಣಿಸ್ತವೆ, ಒಂದೇ ತರ ಡ್ರೆಸ್ಸು, ಒಂದೇ ತರ ನೋಟ, ಅಥವಾ ಪಾಪ ಎಲ್ಲರೂ ಬೇರೆ ಬೇರೆ ಅವರ ಪ್ರತಿಭೆ ಬೇರೆ ಬೇರೆ ತರ ಇರಬಹುದು, ಆದ್ರೆ ಕಾಣೋದು ಅಂದ್ರೆ ನೀನ್ ಯು ಲುಕ್ಸ್ ವೆರಿ ಸ್ಪೆಷಲ್. ದಟ್ ಈಸ್ ದಿ ಪ್ಲಸ್ ಪಾಯಿಂಟ್ ನಿನ್ನ ಹತ್ರ. ಭವಿಷ್ಯ ನನಗೆ ಅದಕ್ಕೆ ನೀನು ತುಂಬಾ ಇಷ್ಟ ಆಗ್ತೀಯ, ನನಗೆ ಖುಷಿ ಅನ್ಸುತ್ತೆ ನಿನ್ ಬಗ್ಗೆ. ಆಮೇಲೆ ವಿಶ್ವಜಿತ್, ಅಫ್ಕೋರ್ಸ್ ಕ್ಯಾಮ್ರಾ ನಿಜವಾಗ್ಲೂ ಬಹಳ 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 ಚೆನ್ನಾಗಿ ಕೆಲಸ ಮಾಡಿದ್ದಾರೆ ವಿಶ್ವಜಿತ್ ಅವರು. ಮತ್ತೆ ನನಗೆ ತುಂಬಾ ವಿಶೇಷ ಅನ್ಸಿದ್ದು ಸಂಗೀತ ಪ್ರವೀಣ್ ಮತ್ತೆ ಪ್ರದೀಪ್ ಏನ್ ಮಾಡಿದಾರ್ರಿ ಆ ಹಾಡಲ್ಲಿ. ಅವರಿಬ್ರು, ಒಬ್ರು ಹೊಸನ ನೋಡಿದ್ರಲ್ಲ, ಒಬ್ರು ಕೂತಿದ್ದಾರೆ, ಒಬ್ರು ನಿಂತಿದಾರಲ್ಲ, ಅವರಿಬ್ರೆ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಕತೆಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಅದು ತುಂಬಾ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಅದು ಬಹಳ ಖುಷಿ ಅನ್ನಿಸ್ತು. ಆಮೇಲೆ ಇನ್ಯಾರು, ರಾಜ್ಗುರು ಹೊಸಕೋಟೆ. ಈ ಹೊಸಕೋಟೆನ ಸೇರಿಸ್ಬೇಕು, ಯಾಕಂದ್ರೆ ಕ್ರಿಮಿನಲ್ ಪಿಕ್ಚರ್ ಡೈರೆಕ್ಟರ್ ಹೆಸರು ರಾಜ್ಗುರು, ಕೆರೆಬೇಟೆ ಡೈರೆಕ್ಟರ್ ಹೆಸರು. ಸೊ ಆ ರಾಜ್ಗುರು ಈ ರಾಜ್ಗುರು ಅಂತ ತಪ್ಪಾಗ್ಬಿಡುತ್ತೆ ಅಂತೇಳಿ ರಾಜ್ಗುರು ಹೊಸಕೋಟೆ ಅಂತಂದ್ರೆ, ಈ ರಾಜ್ಗುರು ಹೊಸಕೋಟೆ ಮತ್ತೆ ಸುಜಯನ ಈ ತರಲೆಗಳನ್ನ ಇಬ್ರು ನಾನು ನೋಡ್ತಾ ಇದ್ದಿದ್ದು ನಾನು ಈ ಸಂಸದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳಿಗೆ, ನಾಟಕೋತ್ಸವಕ್ಕೆಲ್ಲ ಹೋಗ್ತಾ ಇದ್ವಿ. ಇವೆರಡು ಅಲ್ಲಿ ಕೂತ್ಕೊಂಡ್ಬಿಟ್ರು ಮೂಲೆಯಲ್ಲಿ, ಎಲ್ಲಾರ್ದು ಕಾಲು ಇಳಿಸ್ತಾ ಇದ್ರು. ಎಲ್ಲ ಹಿಂಗ್ ಮೈಕ್ ಇಸ್ಕೊಂಡ್ಬಿಡೋದು, ಎಲ್ಲರೂ ಯಾರು ಸ್ಟೇಜ್ ಮೇಲೆ ಬರ್ತಾರೆ ಸರಿ, ಅವ್ರಿಗೆ ಅಲ್ಲಿನೇ ಉಪ ಪ್ರಶ್ನೆಗಳು ಹಾಕೋದು, ಅಲ್ಲಿಂದಾನೇ ಮಾಡೋದು, ಒಂದು ಡ್ಯಾನ್ಸ್ ಮಾಡಿ ನೀವು, ಒಂದು ಸಾಂಗ್ ಆಡಿ ನೀವು, ಈ ಥರ ಎಲ್ಲಾನು ಯಾರ್ಯಾರಿಗೆ, ಬೇರೆ ಯಾರಿಗೂ ಪಾಪ ಯಾರಿಗೆ ಮಾಡಕ್ ಆಗಲ್ವೋ ಅವ್ರಿಗೆಲ್ಲ ಈ ಥರದೆಲ್ಲ ಕಾಲು ಎಳಿತಾ ಇದ್ರು. ಅದಕ್ಕೇನೆ ಭಗವಂತ ಕಾಲು ಎಳ್ದ, ನಾನು ಕಾಲು ಎಳಿತೆ. ಕಾಲಾಯ ತಸ್ಮೈ ನಮಃ. ಕಾಲ ಭೈರವನನ್ನ ಒಂದು ಸ್ಥಾಪನೆ ಮಾಡಬೇಕು ಅಂತಂದ್ರೆ, ಆ ಭೈರವ ನಿಂತ್ಕೋಬೇಕು ಅಂತಂದ್ರೆ, ಆ ಕಾಲನ್ನ ನಿಂತ್ಕೊಳ್ಬೇಕು ಅಂದ್ರೆ, ಕಾಲನ್ನ ಹಿಡಿದಿಟ್ಕೊಳ್ಳೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ ರೀ. ಕಾಲ ಯಾರ ಕೈಲೂ ಸಿಗೋದಿಲ್ಲ. ಅದಕ್ಕೆ ಒಂದು ಉತ್ತರವಾಗಿ ನಿಂತಿರೋದು ಈ ಎಲ್ಲರ ಕಾಲು ಎಳೆಯುತ್ತೆ ಕಾಲ. ಆದ್ರೆ ನೋಡಿ, ನಿಜವಾಗ್ಲೂ ಈ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆ ಅನ್ನೋದಕ್ಕೆ, ಆಗ ಅಕಸ್ಮಾತ್ ರಿಲೀಸ್ ಆಗಿದ್ದಿದ್ರೆ 3 ವರ್ಷ 4 ವರ್ಷದ ಹಿಂದೆ ಈ ತರದ ಕಥೆಗಳು ನಮ್ಗೆ ಹತ್ರ ಆಗ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ಈ ತರದ ಸೊಗಡಿರುವ ಕಥೆಗಳನ್ನ ಹಲವಾರು ಮಲಯಾಳಂ ಚಿತ್ರಗಳಲ್ಲಿ, ಹಲವಾರು ತೆಲುಗುಲಿ ಕೂಡ ಹೊಸ ಪ್ರಯೋಗಗಳು ನಡೀತಾ ಇದಾವೆ. ಆಯಾ ಪ್ರಾಂತದ ಭಾಷೆಗಳನ್ನ ಮಾತಾಡ್ತಾ ಹೋಗ್ತಿದ್ದಾರೆ. ಪುಷ್ಪ ಅನ್ನೋ ಒಂದು ಸಿನಿಮಾ ನಮಗೆ ಕೋಲಾರ ಬೆಂಗಳೂರು ಭಾಷೆ ತೆಲುಗುಲಿ ಮಾತಾಡ್ತಾರೆ. ಅಂದ್ರೆ ಅವ್ರು ಅಲ್ಲಿ ಇತ್ಲಾಗಿ ಕನ್ನಡನೂ ಹೌದು, ಅತ್ಲಾಗಿ ತೆಲುಗುನೂ ಹೌದು, ಆ ಬಾರ್ಡರ್ ಭಾಷೆನ ಮಾತಾಡ್ತಾರೆ. ಆ ಥರದ ಒಂದು ರೀತಿಯಾದ ಸೊಗಡಿನ ಚಿತ್ರ ಎಲ್ಲರ ಕಾಲು ಎಳೆಯುತ್ತೆ ಕಾಲ. ಇದರಲ್ಲಿ ಎಲ್ಲವೂ ಇದೆ. ಒಂಥರ ನಗತಾ 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 ನಗತಾನೆ ಕಾಲಕ್ಕೆ ಮಹತ್ವವನ್ನು ಕೊಡುವಂಥದ್ದು, ಮತ್ತೆ ಅಲ್ಲಿ ಕಾಲವೇ ಇಲ್ಲದೆ ಹೇಗೆ ನೋಡ್ತಾರೆ ಅನ್ನೋದು. ಅಂದ್ರೆ ನನ್ನ ಪಾತ್ರ ಒಂದು ರೀತಿ ತುಂಬಾ ಪುಟ್ಟ ಪಾತ್ರ. ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ 3 ದಿನ 4 ದಿನ ಇರಬಹುದೇನೋ ಅಷ್ಟೇ. ಆ 3 ದಿನದಲ್ಲಿ ಮಾಡಿದ ಪಾತ್ರ ಎಷ್ಟು ಮಹತ್ವವಾದ ಒಂದು ಪಾತ್ರ ಅಂತಂದ್ರೆ, ಆ ಸಿನಿಮಾಕ್ಕೆ ಎಲ್ಲೆಲ್ಲಿ ತಿರುವು ಸಿಗ್ಬೇಕು, ಅಲ್ಲೆಲ್ಲ ಆ ಪಾತ್ರ ಬಂದು ನಿಲ್ತಾಳೆ. ಅಂದ್ರೆ ಇಟ್ ಇಸ್ ಲೈಕ್ ಸಮಥಿಂಗ್, ಇಟ್ ಟರ್ನ್ಸ್ ದಿ ಸಿನಿಮಾ. ಇಲ್ಲಿ ಬಂದು ಇಲ್ಲಿ ಟರ್ನ್ ಮಾಡ್ತಾರೆ, ಇಲ್ಲಿ ಬಂದು ಇಲ್ಲಿ ಟರ್ನ್ ಮಾಡ್ತಾರೆ, ಇಲ್ಲಿ ಬಂದು ಟರ್ನ್ ಮಾಡಿ ಲಾಸ್ಟಲ್ಲಿ ಫುಲ್ ಸ್ಟಾಪ್ ಇಡ್ತಾರೆ. ಆ ಥರದ ಒಂದು ಪಾತ್ರ ಇದು.
ಮೊದಲನೇದಾಗಿ ಅದರ ವೇಷಭೂಷಣನೇ ನನಗೆ ತುಂಬ ಖುಷಿ ಅನಿಸಿತ್ತು. ನನಗೆ ಇವನ್ ಕತೆ ಹೇಳ್ಬೇಕಾರೆಲ್ಲ ಜಯಶ್ರೀಯಮ್ಮ ಜ್ಞಾಪಕ ಬರೋರು. ಯಾಕಂದ್ರೆ ಜಯಶ್ರೀಯಮ್ಮ ಗೀತೆ ಸರಿಯಾಗಿರುತ್ತೆ ಕಣೋ, ಅವ್ರಿಗೆ ನಾನು ಅದನ್ನ 3 ಸತಿ 4 ಸತಿ ಇವನ ಹತ್ರ ಹೇಳಿದ್ದೀನಿ. ಜಯಶ್ರೀಯಮ್ಮರ ನೀನು ಹಾಕೋಬೇಕಿತ್ತು ಕಣೋ, ಒಂಥರ ಅವರೊಂದು ಆಪ್ಟ್ ಆಗಿರ್ತಿದ್ರು ಕತೆಗೆ ಇದು ಅಂತ ಹೇಳಿ. ಗೊತ್ತಿಲ್ಲ ನನಗೆ ಸುಜಯ ಯಾವ ಕಾರಣಕ್ಕೋಸ್ಕರ ನನಗೆ ಬಂದು ಹೇಳ್ದ ಅಂದ್ರೆ, ಇಲ್ಲ ನೀವು ಮಾಡಲೇಬೇಕು ಅಂತ ಮಾಡಿದಾಗ ನನಗೆ ಅನಿಸಿದ್ದು, ನನಗೆ ಮೊದಲನೇದಾಗಿ ಒಂದು ರೀತಿಯಾದ ಡಿಫ್ರೆಂಟ್ ಗೆಟಪ್ ಇರುವಂಥ, ಡಿಫ್ರೆಂಟ್ ಅಪ್ರೋಚ್ ಇರುವಂಥ ಮತ್ತು ಒಂದು ಒಳ್ಳೆ ಸಿನಿಮಾದಲ್ಲಿ ಪಾತ್ರ ಮಾಡಿದ ಒಂದು ಅನುಭವ ಸುಜಯ. ಸುಜಯ ನನಗೆ ಕಲಾವಿದನಾಗಿ ಕೋಸ್ಟಾರ್ ಆಗಿ ಅದೆಲ್ಲ ಗೊತ್ತು. ಆದರೆ ಡೈರೆಕ್ಟರ್ ಆಗಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ತುಂಬ ಅಂಡಸೊಟ್ಟು ಬೆಕ್ಕ ಥರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಒಂದು ಕಡೆನೂ ನಿಂತ್ಕೊಳ್ಳಲ್ಲ. ವಾಸನ ನೋಡ್ತಾ ಇದ್ದಾರೆ ನಿನಗೆ, ನೋಡು. ಯಾಕೆ ಅಂತಂದ್ರೆ ಇಲ್ಲಿ ಇವಾಗಲೇ ನಿಂತಿರೋದಿಲ್ಲಿ, ಅಯ್ಯಯ್ಯೋ ಅಯ್ಯಯ್ಯೋ ಅಂತ. ನಾನು ಹೇಳೋದು ಆಗೋದೆಲ್ಲ ಒಳ್ಳೇದಕ್ಕೆ, ಭಾಗವತದಲ್ಲಿ ಹೇಳೋ ಥರ ಆಗುವುದೆಲ್ಲ ಒಳ್ಳೇದಕ್ಕೆ. 24ನೇ ತಾರೀಕು ನೀನು ಹುಡುಕಿದ್ರು ಕೂಡ ಸಿಗ್ತಾ ಇರಲಿಲ್ಲ, ಆ ಥರದ ಒಂದು ತಾರೀಕು ನಿನ್ಗೆ ಸಿಕ್ಕಿದೆ. ಅದಾದಮೇಲೆ ಡಿಸ್ಟ್ರಿಬ್ಯೂಟರ್ಗಳು ಬೇರೆ ಇದ್ದರು. ಈಗ ಸುರೇಶ್ ಅಣ್ಣ ಬಂದಿದ್ದಾರೆ, ನೀನು ಕುನಾಲ್ 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 ಅವ್ರ ಮಗ ಸುಪುತ್ರ, ಅವರು ಸುರೇಶ್ ಅಣ್ಣನ ಮಗ ಅವ್ರು ಬಂದಿದ್ದಾರೆ. ಅಂದರೆ ಸಿನಿಮಾದಲ್ಲಿ ನಿಜವಾಗ್ಲೂ ನಾನು ತುಂಬ ತುಂಬ ಥ್ಯಾಂಕ್ಸ್ ಕುನಾಲ್ ಮತ್ತು ನಿಮ್ಮ ತಂದೆಯವರಿಗೆ. ಯಾಕಂತಂದರೆ ಸಿನಿಮಾನ ನೋಡಿ, ಯಾಕಂತಂದರೆ ನೋಡಾದ್ಮೇಲೆ ಡಿಸ್ಟ್ರಿಬ್ಯೂಟ್ರ್, ಬಟ್ ನೀವು ಕಥೆನ ಫಸ್ಟ್ ಕೇಳಿ ಅದಾದಮೇಲೆ ನೋಡಿ ಅದ್ರ ಮೇಲೆ ನಂಬಿಕೆ ಬಂದು. ಯಾಕಂದರೆ ನನಗೆ ಗೊತ್ತಿದೆ ಬ್ಲಿಂಕ್ ಅನ್ನೋ ಸಿನಿಮಾ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಅದ್ರ ಬಗ್ಗೆ ಯಾರಿಗೂ ಕೂಡ ಪಿಕ್ಚರು ಗೊತ್ತಿರಲಿಲ್ಲ, ಅದು ಹೇಗಿದೆ ಅಂತ ಗೊತ್ತಿರಲಿಲ್ಲ. ನೀವು ನಿಮ್ಮ ಬಹುಶಃ ನಿಮ್ಮ ಅಪ್ಪಾಜಿಯವರು ಒಬ್ಬರೇ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದು ಆ ಸಿನಿಮಾ ಚೆನ್ನಾಗಾಗತ್ತೆ ಅಂತೇಳಿ. ಆ ಸಿನಿಮಾ ನಿಜವಾಗ್ಲೂ ದುಡ್ಡು ಮಾಡ್ತು, ಬ್ಲಿಂಕ್ ಅನ್ನೋ ಸಿನಿಮಾ. ಬಹುಶಃ ಖಂಡಿತವಾಗ್ಲೂ ಹೇಳ್ತೀನಿ, ಇದು ಖಂಡಿತವಾಗ್ಲೂ ಗೋವಿಂದರಾಜುಗೆ ದುಡ್ಡು ಮಾಡುತ್ತೆ.